ಹೇಗಿದೆ ನಮ್ಮ ಬದುಕು, ನಿಲ್ಲಿಸ್ಬಾರ್ದು ಕಣೋ. ರೈಟ್ಗೆ ಯಾಕೆ ಹೋಯ್ತೀಯ, ರೈಟ್ಗೆ ಯಾಕೆ ಹೋಯ್ತೀಯ ನಿಧಿ? ಮತ್ತೆ ರೈಟ್ಗೆ ಯಾಕೆ ಹೋದಲ್ಲ ನೀನು? ಬೂಜಿಗಳು ಭಯ ಕಚ್ಚೋದು ಯಾರಿಗೂ ಗೊತ್ತಾಗಲ್ಲ. ಇದು ಹೆಂಗೆ ನನಗೆ ಗೊತ್ತಾಯ್ತು ಗೊತ್ತಾ? ಇಚ್ಚಿಂಗ್ ಆಗ್ತಾಯಿದೆ ಅಲ್ಲಿ, ಕಡ್ತಾ ಆಗುತ್ತೆ ನೋಡಿ. ಇಲ್ಲಿ ಕಚ್ಚೋದು ನೋಡು. ಏನು ಇಲ್ಲ, ನಿನ್ಗೆಲ್ಲಿ ಕಚ್ಚಿದೆ ಹೇಳು? ಒಂದೇ ತವನಾ? ಇನ್ನ ಇರುತ್ತೆ. ಇಲ್ವಾ ನಿನ್ಗೆ ಒಂದೇ ಅಲ್ವ ಭಯ? ನಿನ್ಗೂ ಅದೇನ ಇದಾಗಲ್ಲ, ರೋಗ ಏನಾಗಲ್ಲ. ಭಯ ಅದು ಒಳ್ಳೇದೇ, ಬಾ ತಲೆ ಕಟ್ಸ್ಕೊಬೇಡ. ಅತಿಯಾಗಿ ಕಚ್ಚಿದ್ರೆ ಒಳ್ಳೇದಲ್ಲ, ಕಮ್ಮಿ ಕಚ್ಚಿದ್ರೆ ಒಳ್ಳೇದೇ, ಏನು ತೊಂದರೆ ಇಲ್ಲ. ನಿನ್ನ ಕಾಲ ಹತ್ರನೇ ಎಲ್ಲರೂ ಇರ್ತಾವೆ, ನೋಡ್ತೀನಿ ಇರು. ಇದು ಎಲ್ಲಿ ಬಂದ ಗೊತ್ತಾ? ಮೇಲ್ಗಡೆ ನಾವು ನಿಂತಿದ್ವಲ್ಲ ಭಯ ನಡ್ಕೊಂಡು, ಅಲ್ಲಿ ಬಂದಿರೋದು. ಇಲ್ಲೆಲ್ಲೂ ಬಂದಿರೋಕ್ಕೆ ಶಾಂತಿ ಇಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ಅಲ್ಲಿ ಮೇಲೆ ಇವನು ಕಕ್ಕಸ್ಗೆ ಹೋಗಿದಾಗ, ಸಾರಿ ಇವನು ಇವರು ಟಾಯ್ಲೆಟ್ಗೆ ಹೋಗಿದ್ರಲ್ಲ, ನಿಧಿ ನಾವಲ್ಲಿ ನಿಂತಿದ್ವಲ್ಲ ತುಂಬ ಹೊತ್ತು. ಸರಿ, ಗೋ ಟು ಮೇನ್ ರೋಡ್, ರಿಟರ್ನ್. ಸುಸ್ತಾಗ್ಬಿಡದೆ, ಬರೀ ಸ್ವಲ್ಪ ಊಟ ತಿಂದ್ಬಿಡೋಣ. ಒಂದು ಕೆಲಸ ಮಾಡಿ, ಗ್ಲೌಸ್ ಸಿಕ್ಕಿದ್ಮೇಲೆ ಅಲ್ಲಿ ನಿಲ್ಲಿಸಿ ಸ್ವಲ್ಪ ಫ್ರೂಟ್ಸ್ ಇದೆ, ಫ್ರೂಟ್ಸ್ ತಿನ್ನೋಣ, ಅಲ್ಲ ಸ್ವಲ್ಪ ಎನರ್ಜಿ ಬರುತ್ತೆ. ಇದು ಭಯ ಬದಿದು ಒಂದು ವಿಡಿಯೋ ಮಾಡ್ಕೋಬೇಕಲ್ಲ. ಈಗ ಬಾ ಗ್ಲೌಸ್ ನೋಡೋಣಪ್ಪ ಫಸ್ಟು. ಹಾಳಾಗೋಲಿ ಗ್ಲೌಸು ಇಲ್ಲೇ ಬಿದ್ದೋಗಿರೋದು. ಅದೇ ನೋಡೋಣ ಬಾ. ಅವ್ನು ಜೀಪ್ನಾರು ಹಿಡಿಬೇಕು, ಇಲ್ಲಾಂದ್ರು ಫೋಟೋ ಹಿಡಿದ್ವಲ್ಲ ಹಾಂ, ಅಲ್ಲಿ ಮುಂದೆ ವಿಡಿಯೋ ಮಾಡ್ಕೊಳ್ಳೋಣ. ಹಾಂ ಸರಿ ಭಯ್ಯ, ತೆಗಿ ಭಯ್ಯ, ನಿನ್ನ ಗಾಡಿ ತೆಗಿ ಭಯ್ಯ, ನಾನು ಹೊಂಟಿರ್ತೀನಿ. ಬಾಯಲ್ಲಿ ಇಲ್ಲಿ ನೋಡಿ, ಇಲ್ಲಿ ಜಿಗಣೆ ಇದೆ, ಬರ ಇಲ್ಲಿ ನೋಡಿ, ಇಲ್ಲೇ ಭಯ್ಯ ಗಾಡಿ ತೆಗಿ ಬೇಗ. ಇಲ್ಲಿ ಇದು ಇದೆ, ಇದು ಈ ಸ್ಮೆಲ್ಗೆ ನೋಡು ಅಲ್ಲಿ ತೆಗಿ ಗಾಡಿ ತೆಗಿರಿ. ಕಣ್ಣು ಕಾಣಲ್ಲ, ಅವು ಕುಡಿದ್ರೆ ಎಷ್ಟಪ್ಪ ಆಯ್ತಾ ಗೊತ್ತಾ? ಬೇಗ ನಡೀರಿ, ನಿಂತ್ಕೊಳ್ಳೋದು ಬೇಡ ಇಲ್ಲೆಲ್ಲ ಜಾಸ್ತಿ ಹೊತ್ತು. ಅದು ನೋಡ್ತಾ ಒಂಥರ ಭಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಸಿಗಾಕೊಂಡ ಪಲ್ಸರ್ದು ಅದೇಗಳು. ಬರ್ಬೇಕಾ ಇಲ್ಲಿ ನೋಡಿ, ಇದು ನನಗೆಲ್ಲ ತಿಗಣೆನೇ ಏನೋ ಕಚ್ಚಿದೆ ಅನ್ಸುತ್ತೆ. ಇನ್ನೂ ನಿಲ್ಲಿಸ್ಬಾರ್ದು ಕಣೋ. ಇಲ್ಲ ಹಂಗೇರು ಕಾಲು ಸಿಗಾಕೋತಾ? ಹಂಗೇರು ಬಾಯ್ಲಿ ಭಯ. ಬಾಯ್ಲಿ ಹಿಡ್ಕೊ, ಇಲ್ಲೊಂಚೂರು ಆ ಕಡೆಯಿಂದ ಬಾ ಎದ್ದು. ಎತ್ತು ನಿಧಿ, ಹಂಗೆ ನೀನು ಒಂದೇ ಫೋರ್ಸಲ್ಲಿ ಬಂದು ಹತ್ತಿಸ್ಬೇಕು ನಿಧಿ. ಹತ್ತು ಇಲ್ಲಿಂದ ಹೋಗೋದು ಕಷ್ಟ ಗೊತ್ತಾ? ಏನಾಯ್ತು? ನ್ಯೂಟ್ರಲ್ಲಿದೆಯಾ ಗೇರಲ್ಲಿದೆಯಾ ನೋಡು ಗಾಡಿ. ಈಗ ಆಯ್ತಿರು, ಇರು
ಹಾಂ, ಕ್ಲಚ್ ಹಿಡಿಬೇಡ, ಕ್ಲಚ್ ಬಿಡು, ಕ್ಲಚ್ ಬಿಡು. ಏಯ್ ರೈಟ್ಗೆ ಯಾಕೆ ಹೋಯ್ತೀಯಾ? ರೈಟ್ಗೆ ಯಾಕೆ ಹೋಯ್ತೀಯ ನಿಧಿ? ಮತ್ತೆ ರೈಟ್ಗೆ ಯಾಕೆ ಹೋದಲ್ಲ ನೀನು? ಆ ಕಡೆಗೆ ಹೋಗು ಭಯ್ಯ, ಎತ್ತು ಭಯ್ಯ ಇನ್ನೊಂಚೂರು ಆ ಕಡೆಯಿಂದ. ಸ್ಯಾಡಲ್ ಸ್ಟೇ ಇದ್ರೆ ಬದನೆಕಾಯಿ ಗಾಡಿನೇ ಸಿಗಲ್ಲ ಕೈಗೆ. ಹಬ್ಬ ನಿಂತ್ಕೋ, ಇನ್ನೊಂಚೂರು ಎತ್ತು ಭಯ್ಯ, ಇನ್ನೊಂಚೂರು ತಳ್ಳು ಭಯ್ಯ. ಹತ್ತಿಸು, ಅಲ್ಲಿ ಹತ್ತಿಸ್ಬಿಟ್ಟು ನಿಲ್ಸ್ಕೊ, ಸುಧಾರಿಸ್ಕೊ ನೀನು. ಇರು 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 ಇರು. ಹಾಂ, ಕ್ಲಚ್ ಬಿಡು, ಕ್ಲಚ್ ಬಿಡು. ಎಕ್ಸ್ಲೀಟ್ರ್ ಕೊಡು, ಕೊಡು ಎಕ್ಸ್ಲೀಟ್ರ್ ಕೊಡು. ಕರ್ಮ, ನೀವಿಲ್ಲಿ ರೈಲ್ವೆಯಲ್ಲಿ ಕೆಲಸ ಮಾಡೋದಾ? ಸಾಕು ಬಿಡಿ, ಸಾಕು ಬಿಡಿ ಹಂಗೆ. ಹಾಂ, ಅಪ್ಪಾಜಿ ಇದೊಂಚೂರು ಬ್ಯಾಕ್ ಸೈಡ್ಗೆ ಇಡ್ರಿ. ನಮ್ಮ ಸರದಿ ಇಬ್ಬರು ಬಿದ್ದರು. ಸುನಿಲ ಐರಾವತ ಗೊತ್ತಲ್ಲ? ಅರ್ಥ ಆಯ್ತಾ? ಕ್ಯಾಮ್ರಾ ಡೌನ್ ಆಗ್ಬಿಡೋದು ಇವರು, ನೋಡ್ಕೊಂಡೆ ಅಲ್ಲ. ಅಲ್ಲವಿಲ್ಲ, ಒಂಟೆ ಹೋದ್ರಾ ಏನಾ? ಹೋಗು 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 ಹೋಗು. ನನ್ನ ಗ್ಲೌಸ್ ಬೇರೆ ಬಿದ್ದೋಗೋದೆ ಗುರುವೆ, ಎಲ್ಲಿ ಅಂತಲೇ ಅರ್ಥ ಆಗ್ತಿಲ್ಲ. ಶಿಟ್, ಒಂದು ಗ್ಲೌಸ್ ಇದೆ, ಒಂದು ಗ್ಲೌಸ್ ಬಿದ್ದೋಗಿದೆ. ಯಾವ ಲೆವೆಲ್ಗೆ ಹೆಂಗೆ ಹುಡ್ಕೋದೀಗ ಅದನ್ನ? ಒಂದು ಅರ್ಥ ಆಗ್ತಿಲ್ಲ ದೇವ್ರೆ.
ಇಲ್ಲಿ 2 ಗ್ಲೌಸು ಹೆಚ್ಚಿಗೆ ಕೊಟ್ಟು ಅಲ್ಲಿ ಹೋಗಿದ್ದು ಏ ಮತ್ತೆ ಅಲ್ಲೇ ಬಿಚ್ಚಿಕ್ಕಿದೆ ಭಯ್ಯ. ಹೌದಾ ಹಂಗಾರೆ ಇನ್ನೇ ನಿಮಿಷ ಸುಸು ಮಾಡ್ತೀರಾ? ಇದು ಪೆಟ್ರೋಲ್ ಲೀಕ್ ಆಗ್ತಿದೆ ಹೌದಾ? ಹೆಂಗೆ ಭಯ್ಯ? ಲೀಕ್ ಆಗ್ತಾ ಇದೆಯಾ? ಒಂದು ಕೆಲಸ ಮಾಡಿ ನಡೀರಿ ಮೇಲೆ ಹೋಗಿ ನೋಡೋಣ. ಈಗ ಅಷ್ಟು ಬೇಡ. ಹಾಂ, ಜೀಪ್ ಮೇಲೆ ಹೋಯ್ತಾ ಅಲ್ಲೇ? ಇಲ್ಲ ಟ್ರೈನ್ಗೆ ನಡೀರಿ. ಇಲ್ಲ ಇದರಲ್ಲಿ ಹಿಂಗೆ ಎಗ್ರಿ ಬರೋದು ಔಟ್ ಆಗ್ತಿದ್ಯಾ? ಅಲ್ಲ, ಅದು ಹೇಳೋಕ್ಕಾಗಲ್ಲ. ಈಗ ಇಲ್ಲಿ ನಿಲ್ಲಿಸಿ ಇದು ಮಾಡೋದು ಬೇಡ, ಏನು ಸೊಲ್ಯೂಷನ್ ಮಾಡೋಕ್ಕೂ ಆಗಲ್ಲ. ಮೇಲೆ ಹೋಗೋಣ. ಒಂದು ಕೆಲಸ ಮಾಡಿ, ನಾನು ಮೇಲಿರ್ತೀನಿ, ಬರ್ತೀರಾ ಟರ್ನಿಂಗಲ್ಲಿ? ನಿನ್ನ ಮೊಬೈಲ್ ಕೊಡು. ನಾನು ಅಲ್ಲಿ ಮೇಲೆ ಹೋಗಿ ವೀಡಿಯೋ ಮಾಡ್ತೀನಿ. ಅಲ್ಲಿ ಆಮೇಲಿಂದ ಬಾ. ಒಂದೇ ಸ್ಟೆಚ್ಚಲ್ಲಿ ಹತ್ತಿಸ್ಬೇಕು, ಯೋಚನೆ ಮಾಡಬೇಡ. ಅರ್ಥ ಆಯ್ತು ಹೇಳಿದ್ದು? ಕೇಳಿಸ್ತಾ? ಇಲ್ಲಿ ನೋಡು ನಿಧಿ, ಹಿಂಗೆ ಹೋಗಿ ಹಂಗೆ ನಾನು ಹೆಂಗೆ ಹೋಗ್ತೀನಿ ಹಂಗೆ ಬಾ. ಹಿಂದೆ ಹೋಗಿ ಇನ್ನೊಂಚೂರು, ಓಕೆನಾ? ನೋಡ್ಕೊ ನಾನು ಹೆಂಗೆ ಹೋಗ್ತೀನಿ. ನಾನು ಅಲ್ಲಿ ಗಾಡಿ ನಿಲ್ಸಿದ ಮೇಲೆ ಬಾ. ಹಾಂ, ವೀಡಿಯೋ ಮಾಡ್ತೀನಿ. ಎಂಥ ದುರಾದೃಷ್ಟದ ಅಂತರು. ಈಗ ಟ್ರೈನ್ ಬರ್ತಾಯಿದೆ ನೋಡಿ. ಫುಲ್ ಸುಸ್ತಾಗೋಯ್ತು ಗುರುವೆ, ಸೀರಿಯಸ್ಲಿ. ಆ ಕಡೆಯಿಂದನೇ ಎತ್ತಬೇಕು, ಈ ಕಡೆಯಿಂದ ಎತ್ತಕ್ಕಾಗಲ್ಲ. ಫುಲ್ ವಾಲ್ ಬಿಡಿದೆ ಗಾಡಿ. ಪರವಾಗಿಲ್ಲ ಗುರು, ಸೀರಿಯಸ್ಲಿ ನನ್ನ ಮೇಲೆ ನನಗೆ ಒಂಥರ ಖುಷಿ ಆಗ್ತಿದೆ. ಲಡಾಖೆಲ್ಲ ಮಾಡಿದ್ಮೇಲೆ ಆಫ್ ರೋಡೆಲ್ಲ ಚೆನ್ನಾಗಿ ಮಾಡೋದು ಕಲ್ತು ಏನು ಅಂದ್ಕೊಂಡಿದ್ದೆ. ಅಯ್ಯೋ ಮುಳ್ಳು, ಅದು ನನ್ನ ಗ್ಲೌಸ್ ಕಳೆದೋಯ್ತು ಅನ್ನೋದೇ ಸಿಕ್ಕಾಗ್ಬಿಟ್ಟೆ ಉರಿ. ಎಲ್ಲಿ ಬಿತ್ತು ಅನ್ನೋದೇ ಗೊತ್ತಿಲ್ವಲ್ಲ ಗುರು. ಯಾರು ಸಿಕ್ತವ್ರು ತೊಗೊಂಡಿದ್ರು, ಕೋಡ್ ಹಾಕಿಲ್ವಾ? ತುಂಬ ಜನ ಬಂದರು ಈ ರೋಡಲ್ಲಿ. ಅದೊಂದು ಜೀಪ್ ಬೇರೆ ಹೋಯ್ತು. ಯಪ್ಪ ಯಪ್ಪ ಯಪ್ಪ. ನಾನು ಯಾವ ಕಡೆಯಿಂದ ಹೋಗ್ಲಪ್ಪ?
ವೆರಿ ಗುಡ್ ಐರಾವತ, ವೆರಿ ಗುಡ್. ಹತ್ತು 10. ಓ ಬಂದ ಗ್ಲೌಸ್ ಬಿದ್ದೋಗಿತ್ತಲ್ಲ, ಇಲ್ಲೆಲ್ಲರೂ ಇದೆಯಾ ಅಂತ ನೋಡೋಣ ಅಂತ ಬಂದೆ. ಅವ್ರು ಆರನ್ ಮಾಡ್ತಿದ್ದಾರೆ, ಇದಕ್ಕೆ ಸಿಕ್ಕಿರ್ಬೋದಾ ಅಂತ. ಅವ್ರಿಗೇನಾದರೂ ಸಿಕ್ಕಿರ್ಬೋದಾ, ಆರನ್ ಮಾಡ್ತಿದ್ದಾರೆ, ಐಡಿಯಾ ಇಲ್ಲ, ನೋಡೋಣ. ಸಾಕು, ನಿಲ್ಲಿಸು. ನಾನು ಅಲ್ಲಿ ಫೋಟೋ ತೊಗೊಂಡ್ವಲ್ಲ, ಗ್ಲೌಸ್ ಇದೆಯಾ ನೋಡೋಣ ಅಂತ ಹೋಗಿದ್ದೆ ಭಯ್ಯ. ಇಲ್ಲ, ಗ್ಲೌಸ್ ಏನು ಸಿಗಲ್ಲ ಬಿಡು ಭಯ್ಯ, ಅದು ಉದುರೋಗದೆ ಭಯ್ಯ. ಯಾಕೆ ಭಯ ಸಿಕ್ಕಿದೆ? ಟೈಟಾಗಿ ಹಾಕಿದ್ದೆ ಭಯ್ಯ ನಾನು. ನೋಡೋಣ ನಡಿ, ಮೇಲ್ಗಂಟೆ ಹೋಗಿ, ಅದು ಸಿಕ್ಕಿದ್ರೆ ನಾನು ಹೋಗಿ ಎತ್ಕೊಂಬರ್ತೀನಿ, ತಲೆ ಕೆಡಿಸ್ಕೊಳ್ಳಲ್ಲ. ಏನು ಹಣೆ ಬರೋಗು ನಮ್ಮದು. ಹಾಂ, ಇಲ್ಲ ಇನ್ನು ಚೂರು ಮೇಲೆ ಇರೋದು ಟಾಪ್ ಬಾಕ್ಸು. ಅದೇ ಮಾಡಿದ ತಪ್ಪು. ಅದು ದೋಸೆ ದೊಡ್ಡದಾಗಿತ್ತಲ್ಲ, ಹಿಂದೆ ಬಿಡು. ಏಯ್ ಅಯ್ಯೋ, ಎಕ್ಸ್ಲೀಟ್ರಾ ಇದು ಕ್ಲಚ್ಚ ಹಿಂಗಿಂಗೆ ಮಾಡಿಬಿಡು. ಒಂದು ನಿಮಿಷ ಇರು. ಒಂದು ಸೆಕೆಂಡ್ ಇದಾಕು. ಯಾರು? ಹಾಂ, ಇಲ್ಲ ಗೊತ್ತಿಲ್ಲ. ಜೀಪ್ ಅವ್ರು ಕರ್ಕೊಂಬಂದ್ರು ನಮ್ಮನ್ನ ಬೆಳಗ್ಗೆ. ಒಂದು ಜೀಪ್ ಬಂದಿತ್ತು, ಹೋಗ್ಬೋದು ಬನ್ನಿ ಅಂದ್ಬಿಟ್ಟು ಕರ್ಕೋದ್ರಿ. ಇಲ್ಲ ನಾವು ಬರ್ತಿರ್ಲಿಲ್ಲ. ಹ್ಞೂ, ನಮಗೂ ಗೊತ್ತಿಲ್ಲ, ನಿಲ್ಸಕ್ಕೆ ಅಲ್ಲಿ ರೆಡಿ ಇದ್ದೋ. ಅವ್ನು ಜೀಪನ್ನು ಹೋಗುತ್ತೆ ಬನ್ನಿ ಅಂತ ಕರ್ಕೊಬಂದ. ನಡಿ, ಅವರು ಜೀಪ್ ಅವ್ರು ಕರ್ಕೊಬಂದ್ಬಿಟ್ರಿಲ್ಲ, ನಾವು ಬರ್ಲಿತ್ತಿರಲಿಲ್ಲ ಇಷ್ಟೊಂದು ಕಷ್ಟಪಟ್ಟು. ಹಾಂ, ಇರು, ಹಿಂದೆ ಬಿಡು, ಹಿಂದೆ ಬರೆಯ. ಹಿಂದೆ ಬಾ ಹಿಂದೆ ಬಾ. ಇನ್ನೂ ಬ್ರೇಕ್ ಹಿಡಿಬೇಡ. ಈಗ ಇರು, ಕೆಳಗೆ ಕಿಳಿಬೇಕಾದ್ರೆ ಮುಂದಕ್ಕೆ ಮೂವ್ ಮಾಡ್ಕೊ. ಹಾಂ, ಇರು, ಹಿಂದಕ್ಕೆ ಬಾ ಹಿಂದಕ್ಕೆ ಬಾ ಇನ್ನೂ. ಹಾಂ,
ಹೋಗು ಹೋಗಿ ಥ್ರೋಟಲ್ಲಿ ಯಾಕೋ ಡೌನ್ ಮಾಡ್ತೀಯಾ ಹೋಗ. ಯಪ್ಪ ಭಯ್ಯ ಇಲ್ಲಿ ಹೋಗ್ಬೇಡ, ನೀನು ಕಚ್ಕೊಂತದೆ. ಹಿಡ್ಕೊ 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 ಹಿಡ್ಕೊ. ಇರು ಭಯ್ಯ. ಹೇಗಿದೆ ನಮ್ಮ ಬದುಕು? ಎನರ್ಜಿ ಸ್ಟಾಮಿನಾ ಕಮ್ಮಿ ಆಯಿತು ಬಾಸ್, ಸ್ಟಾಮಿನಾ ಕಮ್ಮಿ ಆಯಿತು. ಬನ್ನಿ ಅಲ್ಲಿ ಶೂ ಗಲೀಜಾಗುತ್ತೆ ರೀ, ಒಂದು ನಿಮಿಷ ಹಂಗಾರೆ ನಾನು ಹೇಳ್ತೀನಿ ಇರಿ ಭಯ್ಯ. ಬೇಡ ಬೇಡ ಸಾಕ್ಸ್ ಎಲ್ಲರೂ ಹೋಯ್ತದೆ, ಒಬ್ಬರು ಹೋಗೋಣ ಇರಿ. ಹಾಕುತ್ತಾ ಟ್ರೈ ಮಾಡ್ತೀನಿ. ಬೆಂಕಿ ನೋಡಿ, ಇಲ್ಲೇ ಹಾಕಿ ಕಯ್ಯ. ಆತದಾ? ಇನ್ನೊಂಚೂರು ಇಲ್ಲ, ಆಗತ್ತೆ ಇರಿ ಒಳಗೆ ಕೂತ್ಕೊಳ್ಳಿ ಇರಿ, ಹಂಗೆ ಇಟ್ಕೊಳ್ಳಿ ನೀವು. ಓಹ್ ಮಧ್ಯಕ್ಕೆ ಬನ್ನಿ, ಎತ್ತಿ ಅಣ್ಣ. ಅಮ್ಮ ಸಾಕು ಇರಿ, ಹಾಗೆ ವಾಲ್ಸಿ ಸ್ಟ್ರೈಟ್ ಮಾಡಿ, ಹ್ಯಾಂಡ್ಲ್ ಸ್ಟ್ರೈಟ್ ಮಾಡಿ, ಹಾಗೆ ಇಟ್ಕೊಳ್ಳಿ. ಇಲ್ಲಿ ಬಂದೆ ಹತ್ತಕ್ಕೆ ಜಾರ್ಬಿಡ್ತು, ಕಾಲು ಸಿಗಲಿಲ್ಲ ಇಲ್ಲಿ. ಇದು ಏನಾಗಿದೆ ಗೊತ್ತಾ, ಇಲ್ಲಿ ನೋಡಿ ಫುಲ್ಲು ಶೂ ತುಂಬ ತುಂಬ್ಕೊಂಬಿಟ್ಟವೆ. ಹಂಗೆ ರೀ, ನೀವು ಬರ್ತೀರಾ? ಅಲ್ಲಿ ಕಾಯ್ತೀನಿ ಬನ್ನಿ. ಏನು ಗುರು ನನ್ನ ಗಾಡಿ ಕತೆ. ಥೂ, ಬೆಳಗ್ಗೆಯಿಂದ ಬಿದ್ದಿರಲಿಲ್ಲ, ಸುಸ್ತಾಗ್ತಿದೆ. 10 ಗಂಟೆ ಆಗಿದೆ, ಇನ್ನೇನಾಗುತ್ತೆ. ಯಾವ ರೋಡು? ನೋಡ್ತೀನಿ ಇರು. ಇದೇ ಇರಬೇಕು, ಅಪ್ಪತ್ಕೊಂಡು ಬಂದು ಅಲ್ವಾ? ಇದೆ ನಿನ್ನ ಗಾಡಿ ಅಲ್ಲ, ಇದೇ ಇರಬೇಕು.
ಗಾಡಿ ಬಿದ್ದೋಯ್ತು ನಿಂದು ನೀರುಳಿಕೆ. ಹಾಂ ಬಾ ಎತ್ಕೊ ಬಾ, ಇಲ್ಲೇ ಇರ್ತೀನಿ ಎತ್ಕೊ ಬಾ. ಶಿವ ಅವ್ನ ಗಾಡಿ ಏನ್ರ ಪಂಗ ಬಿಡದೆ. ಮೊನ್ನೊಂದು ಗಾಡಿ ಫುಲ್ಲು ಬದಿ ಮೆತ್ಕೊಂಡು ಕುಂತದಪ್ಪ. ಕೈ ಎಷ್ಟು ಜ್ವರ ಬಂತು. ಯಾಕೆ ಹಂಗೆ ಬಿಟ್ಬಿಟ್ರಿ? ಕೈಲಿ ಹಿಡಿಯೋಕ್ಕಾಗಲ್ಲ ಬೈ. ಆಗಲೇ ನಾನು ಹೇಳಿಲ್ಲ ಬಿಟ್ಬಿಡ್ತೀನಿ. ನಾನು ಗಾಡಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆರಾಮಾಗಿರು. ಹೆಂಗೆ ನೀನು ಈ ಕಡೆಗೆ ಎಗರ್ಬಿಟ್ಟ ಈ ಸಲ? ಎಲ್ಲ ಸರಿನೂ ಬಲ್ಗಡೆಗೆ ಎಗರೋದು ನಾನು. ಅಲ್ಲೇ ಆ ಕಡೆಗೆ ಬಿಟ್ಟ ಬಲ್ಗಡೆಗೆ, ಅಲ್ಲೇ ಕಡೆ ಯಾವ ಕಡೆ ಬಿಟ್ಟ ಇಲ್ಲಿ ಎಲ್ಲ ಚೂಸ್ತೀವಿ. ಅಲ್ಲೇ ಬಂದೆ. ಗಾಡಿ ಆ್ಯಕ್ಚುಲಿ ಬಾ ಹತ್ತು. ಹೋಗ್ಬೋದು ಬರ್ರಿ. ಬ್ರೋ ಹೋಗ್ತೀರಾ? ನಡ್ಕೊಂಡೇ ಹೋಗ್ತೀನಿ. ಹಾಂ ಬೆಸ್ಟ್ ಕೆಲಸ. ಅಂದರೆ ಒಬ್ಬರೇ ಹೋದ್ರೆ ನೋಡಿ, ಒಬ್ಬರೇ ಹೋದ್ರೆ ತಗೊಳಕೊಂಡ್ರೆ ಬರೋ ಕಷ್ಟ. ಏನು ಟನಲ್ ನೋಡ್ಬೇಕಂತ ಇಲ್ಲೆತ್ತನಪ್ಪ ನಾನು. ಇಲ್ಲ ನೀವು ಯಾಂಡ್ ಬರತ್ರ ಎತ್ಬೇಕು. ಮಾಸಿದ ಕಡೆ ಗಾಡಿ ಇಲ್ಲ. ಒಂದು ನಿಮಿಷ. ಏ ಭಯ್ಯ ಅದು ಹೆಂಗೆ ನಿಂಗೆ ಹಂಗೆ ಎತ್ತಕ್ಕಾಗಲ್ಲ ಭಯ್ಯ. ಯಾಂಡ್ ಹಿಡ್ಕೊಂಡು ಎತ್ತು ಬೈ. ಹಾಂ ಇರು ಮುನ್ನ ಸಾಕಡೆ ಇದನ್ನು ಹಿಡ್ಕೊಳ್ಳಿ. ಅದೇ ಐಸಾ ಐಸಾ ಸಾಕು ಸಾಕು. ಇನ್ನೂ ಸೇರ್ಬೇಕು. ಮೆಲ್ಲ ಮೆಲ್ಲ ಮೆಲ್ಲ. ಗಾಡಿ ಇಲ್ಲಿಂದ 100 ಮೀಟ್ರ್, ಒಂದು 200 ಮೀಟ್ರಲ್ಲಿ ಎರಡನೇ ಸಲ ಇದು. ಕುಚಿದೆ ಇಲ್ಲ ಇಲ್ಲ ಕೂಸಿಲಿ ಕೂಸಿಲಿ. ಹೌದು ಚಿಕ್ಕ ಗಾಡಿ ಹೋಗೋದು. ಹಾಂ ಕಚ್ಕೊಂಡ್ರೆ ಗಾಡಿ ಹೋಗೋದೆಲ್ಲ ಹೋಗ್ಬೇಡ ಬ್ರೋ. ಈ ಟೈರ್ ಇಟ್ಕೊಂಡೆ ನಮ್ಮನ್ನ ಸಾಯ್ತಾ ಇದ್ದೀವಿ. ಅದು ಇನ್ನ ಸ್ಕೇಟಿಂಗ್ ಅದು. ಇಲ್ಲ ಹೋಗಿ 1 ಅವರ್ ಹೋಗ್ಬೋದು, 1 ಅವರ್ ಬರೋಕ್ಕೆ ಆರಾಮಾಗಿ ಹೋಗಿ ಆರಾಮಾಗಿ 4-5 ಕಿಲೋಮೀಟರ್ಸ್ ಇದೆ. 4-5 ಇಲ್ಲ ಬ್ರೋ. 2-2.5 ಕಿಲೋಮೀಟ್ರ್ ಆಗುತ್ತೆ. ನಮಗೆ ಅನಿಸುತ್ತೆ ಆಫ್ ರೋಡ್ ಅಂತ 2.5 ಕಿಲೋಮೀಟ್ರ್ ಇದೆ. ನಡ್ಕೊಂಡು ಹೋಗಿ ಆರಾಮಾಗಿ. ಹೆಲ್ಮೆಟ್ ಹಾಕಿದ್ರೆ ಹಾಕ್ಕೊಂಡು ಹೋಗ್ಬೋದು. ಲಾಕೇನಿಲ್ಲ. ಹೇಳಿದ್ನಲ್ಲ ಒಂದು ವಾಟರ್ ಫಾಲ್ಸ್ ಬರುತ್ತೆ. ಹಾಂ ಅದಾದಮೇಲೆ ಯೂಟರ್ನ್ ನೋಡಿರಿ. ಹಾಂ ರೈಟ್ ಸೈಡ್ಗೆ ಒಂದು ವಾಟರ್ ಫಾಲ್ಸ್ ಇದೆ ಸಣ್ಣದು. ಎರಡನೇದು ಸಾರಿ, ಒಂದು ಮರ ಇಟ್ಟಿದ್ದಾರೆ, ಅದಕ್ಕೆ ಬೇಡ. ಇನ್ನೊಂಚೂರು ಮುಂದಕ್ಕೆ ಹೋಗಿ ಚೆನ್ನಾಗಿ ನೀರು ಬೀಳ್ತದೆ ಸ್ವಲ್ಪ ಜಾಸ್ತಿ. ಅದಾದ್ಮೇಲೆ ಮುಂದಕ್ಕೆ ಹೋದರೆ ರೈಟ್ಗೊಂದು ರೋಡ್ ಇದೆ, ಡೌನ್ಗೊಂದು ಹೋಗುತ್ತೆ, ಅಲ್ಲಿ ಹೋಗ್ಬಿಡಿ. ರೈಟ್ಗೆ ಹೋಗಿ ಆ ರೋಡ್ ಹೆಂಗೆ ಹೋಗುತ್ತೆ ಅದು ಹೋಗಿ ಬಂದೇ ಇರು ಭಯ್ಯ. ಹೊಟ್ಟೆ ಹಸು ಜಾಸ್ತಿ ಆಯಿತು, ಹೊಟ್ಟೆಲಿ ಸ್ಟ್ರೆಂತ್ ಇಲ್ಲ ಭಯ್ಯ, ಅದನ್ನು ಅರ್ಥ ಮಾಡಿ. ಅಲ್ಲಿ ಒಂಚೂರು ಸ್ಕಿಡ್ ಆಯಿತು, ಹಿಡಿಬೋದಿತ್ತು, ಯಾಕೆ ಬಿಟ್ಟು ಅಂತಲೇ ಗೊತ್ತಾಗಲಿಲ್ಲ ನಾನು. ಅಪ್ಪ ಯಾಕೆ ಇವತ್ತು 2-3 ಸಲ ಬಿದ್ದನಲ್ಲ. ಇಲ್ಲ ಇಲ್ಲ ಇರಿ ಇರಿ ಇರಿ, ಕೀ ಆಫ್ ಮಾಡಿ. ಓ ಇರಿ ಇರಿ. ಹಾಂ ಹೊಡೀರಿ. ಹಾಂ ನಕ್ಕಲ್ ಗಾಡಿ ಹೋಗಿದೆ. ಇರಿ ಇರಿ 2 ನಿಮಿಷ ಇರಿ.
ಬಾಡಿಲಿ ಹೊಗೆ ಬಿಟ್ಟರೆ ಇನ್ನೇನೂ ಇಲ್ಲ, ಅದಕ್ಕೆ ಹಿಂಗೆ. ಹೌದು, ಬಾಡಿಲಿ ಹೊಗೆ ಬಿಟ್ಟರೆ ಇನ್ನೇನಿಲ್ಲ, ಅದಕ್ಕೆ ಹಿಂಗೆ ಅಂದೆ. ಇಲ್ಲ ಅದು ಆಗ್ತಿರ್ಲಿಲ್ಲ. ಅಲ್ಲಿಂದ 2 ಸಲ ಬಂದಲ್ಲ ಭಯ್ಯ, ಸುಸ್ತಾಗ್ಬಿಡ್ತು. 10 ಗಂಟೆ ಮೇಲಾಯಿತು, ಊಟ ತಿಂದಿಲ್ಲ ಅಂದ್ರೆ ಇನ್ನಂಗೆ ತಿನ್ನೋದೇ ಗುಬ್ಬಜ್ಜಿ ತಿಂದಂಗೆ ಇಷ್ಟು ತಿಂತೀನಿ. ಆನ್ ಮಾಡೀಗ. ಹಾಂ ಇಗ್ನಿಷನ್ ಆನ್ ಮಾಡಿ, 2 ನಿಮಿಷ ಬಿಡಿ ಇರಿ, ಹೊಡೀರಿ ಈಗ. ನೋಟ್ಲು ಮಾಡಿ ಹೊಡೀರಿ, ನೋಟ್ಲು ಮಾಡಿರಿ. ಹೋಗಿ ಒಳಗೆ ಹೋಗಿ, ನಿಲ್ಲಿಸ್ಬೇಡಿ ಹೋಗಿ ಥ್ರೋಟಲ್ಲು. ಹಾಂ ಇಲ್ಲಿ ಏನಾಯಿತು ಅಂತಲೇ ಅರ್ಥ ಆಗಲಿಲ್ವಲ್ಲ ನನಗೆ. ಕಾಂತಾರ ಮೂವಿ ಶೂಟಿಂಗ್ ಆಗಿರೋದು ಇಲ್ಲೇ. ಹಾಂ, ಇಲ್ಲೊಂದು ಜಾಗ ಅಲ್ಲೊಂದು ಜಾಗ. ಕಾಡು ಬೆಟ್ಟು ಅಂತಾರೆ ಗೊತ್ತಾ? ಕಾಡು ಬೆಟ್ಟು ಇಲ್ಲೇ ಜಾಗ ಇರೋದು, ಊರು ಹಿಂದೆ ಕಡೆನೇ ಹೋಯ್ತು ಕಾಡು ಬೆಟ್ಟು. ನನಗೆ ಅಲ್ಲಿ ಹಂದಿ ಗೆಜ್ಜೆ ಕಟ್ಕೊಂಡು ಓಡೋಗೋ ಸೌಂಡ್ ಕೇಳಿಸ್ತು. ನನಗೆ ಅವಾಗಿಂದ ಈ ಥರ ಆಗ್ತಾಯಿದೆ. ಯಾರ? ರಿಷಬ್ ಶೆಟ್ಟಿ ಇಲ್ಲ, ರಿಷಬ್ ಶೆಟ್ಟಿನೇ ಓದಂಗೆ ಆಯ್ತಪ್ಪ, ಗಡ್ಡ ಬಿಟ್ಕೊಂಡಲ್ಲ ಒಬ್ಬ ಮೇಲೆ. ಕಾಫಿ ಬೀಜ ಕೇಳಕ್ಕೆ ಬಂದಿದ್ರು. ಸರಿ ಬನ್ನಿ, ಅಲ್ಲೆಲ್ಲರೂ ಅಂಗಡಿ ಹತ್ರ ನಿಲ್ಸೋಣ ಫಸ್ಟು. ಅಲ್ಲ ಅದಕ್ಕೆ ಬನ್ನಿ ರಪ್ಪ ಅಂತ ಹೋಗುವ. ಅಲ್ಲ ಒಬ್ಬನೇ ಬಂದಾನೆ ನೀನು ಪುಣ್ಯಾತ್ಮ. ನಾವು ಒಬ್ಬನೇ ಬಂದಿರೋ ಹೋಗ್ಲೇಬೇಡ ಅಂದೆ. ಅಲ್ಲ ಟೈರ್ ಆಗೋದು ಇಲ್ಲ ಅಲ್ಲಿ. ಹಾಂ, ಇದು ಇಟ್ಕೊಂಡೆ ಒದ್ದಾಡ್ತಾ ಇದೀವಿ. ಅದು 3 ಜನ ಬಟನ್ ಇಟ್ಕೊಂಡೆ ಒದ್ದಾಡೋದು. ನೀನು ಬರೋದೇ ಬೇಡ ಅಂತಿದ್ದೆ. ಇಲ್ಲಲ್ಲ, ಇಲ್ಲಿ ಹತ್ತಿಸ್ಬಿಡುವೆ. 2 ಸಲ ಬಿದ್ದಲ್ಲ, ಹಂಗೆ ಇನ್ನೊಂದು ಸಲ ಇನ್ನೂ 2 ಸಲ ಬಿದ್ದಿರುವೆ. ಅಲ್ಲೇ ನಿಲ್ಲಿಸ್ಬಿಡೋಣ ನಿನ್ನ ಗಾಡಿಯ. ನನ್ನ ಟಾಪ್ ಬಾಕ್ಸ್ ಬಿಡಿಸ್ಬಿಟ್ಟು ಎಲ್ಲ ಅಲ್ಲೇ ಇಟ್ಬಿಟ್ಟು 2 ಗಾಡೀಲಿ ಹೋಗೋಣ ಅಂತಿದ್ದೆ. ತುಂಬ ಎಂಜಾಯ್ ಮಾಡ್ದೋ, ಅದ್ರ ತುಂಬ ಮೋಸನೂ ಮಾಡಿದ್ದೀನಿ ಇವತ್ತು ನನ್ನ ಗಾಡಿಗೆ. ಯಾಕೆ ಅಂತ ಗೊತ್ತಿಲ್ಲ, ತುಂಬ ಸರಿ ಬಿದ್ದುಬಿಟ್ಟೆ. ಸಾರಿ ಐರಾವತ. ಇಂಥ ಇವಾಗ ಲಡಾಖಲ್ಲೂ ಬೀಳ್ಸಿರ್ಲಿಲ್ವಲ್ಲ ನಿನ್ನ, ಯಾಕೋ ಇಷ್ಟು ಇವಾಗ ಲಡಾಖಲ್ಲಿ ಬೀಳ್ಸಿರ್ಲಿಲ್ಲ ಸೀರಿಯಸ್ ಆಗಿ. ಭಯ್ಯ ಈಗ ನಂದೇನಾಗಿದೆ ಅದು? ಏನಾಗಿದೆ ಅದು? ಕ್ರಾಸ್ ಕಾರ್ಡ್ ಹಾಕಿದ್ರೆ ಏನೂ ಆಗಲ್ಲ. ಕ್ರಾಸ್ ಕಾರ್ಡ್ ಅಲ್ಲಿ ನಿಂತ್ಕೊಳ್ಳುತ್ತೆ, ಅದ್ರ ಮೇಲೆ ತಡೆಯುತ್ತೆ. ನಿಂದ ಏಟಾಗಿದೆಯಾ ಟ್ಯಾಂಕ್ಗೆ? ಕ್ರಾಸ್ ಕಾರ್ಡ್ ಇದ್ದು ನನಗೆ ಅಲ್ಲಿ ಆಯಿತು ಅಂದ್ಕೊಂಡೆ. ಅಲ್ಲಲ್ಲ, ಅದು ಅಲ್ದೇ ನೀನು ಕ್ರಾಸ್ ಕಾರ್ಡ್ ಆ ಥರ ಹಾಕ್ಸ್ಕೋಬೇಕು ಬಾಯಿ. ಈಗ ನೋಡು, ನಂದು ಎಷ್ಟು ಸಲ ಈಗ ಇಲ್ಲಿ ಬಿದ್ದಿದ್ದು ಟ್ಯಾಂಕ್ ಮೇಲೆ ಕೂತಿತ್ತು ಗೊತ್ತಾ? ಇದಿಲ್ಲ ಅಂದಿದ್ರೆ ನಾನು ಹಳೆ ಕ್ರಾಸ್ ಕಾರ್ಡ್ ಆಗಿದ್ರೆ ಭಯ ಟ್ಯಾಂಕ್ ಹೋಗಿರೋದು ಇವಾಗ ಗೊತ್ತಾ? 2 ಸಲ ಹೋಗಿರೋದು. ಅಲ್ಲೂ ಏನು ಸಮ ಬೀಳ್ತು, ಸರಿಯಾಗಿ ಬೀಳ್ತು. ಚಕ್ರ ಮ್ಯಾಕ್ ಎತ್ಕೊಬಿಟ್ಟಿದೆ 2ವೇ. ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಅನ್ನೊಂದು ಅಡ್ವೆಂಚರು, ಅನ್ನೊಂದು ರೈಲ್ವೆ ಟ್ರ್ಯಾಕು, ಫಾಲ್ಸು, ರೈಲ್ವೆ ಟನಲ್ಲು ಎಲ್ಲ ನೋಡಿದ್ರಲ್ಲ. ಆ್ಯಕ್ಚುಲಿ ಇಲ್ಲಿ ಯಾರೂ ಹೋಗಲ್ಲ ಜಾಸ್ತಿ. ನಾವು ಇವತ್ತು ಮಾಡ್ಕೊಂಬಂದಿದ್ದೀವಿ. ಹಂಗೆ ನಾನು ಗಾಡಿಗೆ ಹಬ್ಬ ಮಾಡ್ಕೊಂಬಂದಿದ್ದೀನಿ. ಇಲ್ಲಿ ನೋಡಿ ಯಾವ ಲೆವೆಲ್ ಮುರ್ಕೊಂಡಿದೆ ಮಿರರು ಅಂತ, ಕಿತ್ತು ಹೋಗಿದೆ ಗುರುವೆ. ಈಗ ಇದೊಂದು ಹುಡುಕ್ಬೇಕು. ಹೆಂಗೆ ಹುಡ್ಕೋದು, ಕೊಡ್ತಾರ ಕೊಡಲ್ವಾ ಅಂತ ಗೊತ್ತಿಲ್ಲ. ಸಿಂಗಲ್ಲು ಮನೆಗೆ ಹೋಗೋದಕ್ಕೆ ಹಾಕ್ಸ್ಬೇಕು. ಇಲ್ಲ ಅಂದ್ರೆ ನಮ್ಮಮ್ಮ ಭದ್ರ ಖಾಲಿ ಆಗಿಬಿಟ್ಟು ಚಾಮುಂಡಿ ಅವತಾರ ತಾಳ್ಬಿಟ್ಟು ಹಂಗೆ ಎದೆ ಮೇಲೆ ಕಾಲಿಗೆ ಬಿಡ್ತಾರೆ. ಯಾಕೆ ಬೇಕು ಸುಮ್ಮನೆ. ಮನೆಗೆ ಹೋಗೋದಕ್ಕೆ ಗಾಡಿ ಎಲ್ಲರ ಫ್ರೆಂಡ್ ಮನೇಲಿ ನಿಲ್ಲಿಸ್ಬಿಟ್ಟು ಫಸ್ಟು ಗಾಡಿ ರೆಡಿ ಮಾಡಿಸಿ ಆಮೇಲೆ ಇದು ಮಾಡಬೇಕು. ನೋಡಿ ಇದು ಹೋಯ್ತು ನಕ್ಕಲ್ ಗಾಡಿ. ಎಲ್ಲಿ ಸಿಂಗಲ್ಸ್ ಎಲ್ಲಿ ಸಿಗುತ್ತೆ ಅದು ಗೊತ್ತಿಲ್ಲ, ನೋಡೋಣ, ಹುಡುಕುವ. ಶಿಟ್, ಆದರೂ ಇಂಥ ನಾವಾಗ ಯಾವತ್ತೂ ಬಿದ್ದಿರಲಿಲ್ಲ ಗುರುವೆ ನಾನು, ಸೀರಿಯಸ್ಲಿ. ಯಪ್ಪ, ಗಾಡಿಗೆ ಏನೂ ಆಗಿಲ್ಲ. ಟೀ ಸ್ಟೋಮ್ಗೆ ಏನೂ ಆಗದೆ ಇದ್ದರೆ ಸಾಕು ದೇವ್ರೆ, ಇನ್ನೇನು ಕೇಳ್ಕೊಳ್ಳಲ್ಲ. ಒಂದೆಲ್ಲ ನೆಟ್ವರ್ಕ್ ಸಿಗುತ್ತಂತೆ. ನೆಟ್ವರ್ಕ್ ಇರೋ ಜಾಗಕ್ಕೆ ಹೋಗ್ಬಿಟ್ಟು ನೋಡೋಣ ಏನೇ ಎತ್ತ ಅಂತ. ನಮ್ಮ ಪರಿಸ್ಥಿತಿ ನೋಡಿ, ನನ್ನ ಕೈ ಪರಿಸ್ಥಿತಿ ನೋಡ್ರಿ. ಗ್ಲೌಸ್ ಹೋಯ್ತು. ಏನೋ ಇವತ್ತು ನನ್ನ ದಿನನೇ ಚೆನ್ನಾಗಿಲ್ವೋ ಏನೋ ಗೊತ್ತಿಲ್ಲ.
ಗ್ಲೌಸ್ ಕಳ್ಕೊಂಡೆ, ಯಾವತ್ತೂ ಕಳ್ಕೋದೇ ಇದ್ದನು. ಮಿರರ್ ಮುರ್ಕೊಂಡೆ. ಬೈ ಇರಿ, ಯಾಕೆ ಬಿದ್ದೆ ಅಂತ ಗೊತ್ತಾಯಿತು. ಏನಕ್ಕೆ ಬಿದ್ದೆ ಅಂತ ಗೊತ್ತಾಯಿತು. ಅದರಿಂದನೇ ಬಿದ್ದಿದ್ದು. ಗಾಡಿ ಯಾಕೆ ಸ್ಟಾರ್ಟ್ ಆಗ್ತಾಯಿಲ್ಲ ಗೊತ್ತಾ? ನನ್ನ ಗಾಡಿದು ಅದೊಂದು ಪ್ರಾಬ್ಲಮ್ ಇದೆ. ಹೇಳಿದ್ನ ನಿನಗೆ ವಾರಣಾಸಿಲಿ ಒಂದು ಪ್ರಾಬ್ಲಮ್ ಆಗಿತ್ತು ಅಂತ. ಈಗೂ ಅದೇ ಪ್ರಾಬ್ಲಮ್ ಆಗಿದ್ದು. ಈಗ ಅಲ್ಲಿ ಬಾರನ್ನೇ ಎತ್ತಾ ಇರಲಿಲ್ಲ. ಈಗ ಅರ್ಥ ಆಯ್ತು ಯಾಕೆ ಅಂತ. ನೋಡಿ ಈಗ ಏನನ್ನುತ್ತೆ ಅಂತ. ಇನ್ನೊಂದು ಕೀ ಬೇಕೀಗ. ಪೆಟ್ರೋಲ್ 100 ml ಜಾಸ್ತಿ ಇದೆ, ಅದಕ್ಕೆ ಗಾಡಿ ಮುಂದೆ ಹೋಗ್ತಾಯಿಲ್ಲ. ಅಲ್ಲಿ ಕ್ಲಚ್ ಬಿಟ್ಟೆ ಗಾಡಿ ಮೂವ್ ಆಗಲಿಲ್ಲ. ಅರ್ಥ ಆಯ್ತಾ ನಿನಗೆ? ಇಲ್ಲ ಅಂದರೆ ದಿಬ್ಬ ಹತ್ತಿರೋದು, ಅದು ಪಿಕಪ್ ತೊಗೊಳ್ಳಿಲ್ಲ ಭಯ್ಯ, ಅದಕ್ಕೆ ಬಿದ್ದಿದ್ದು ನಾನು. ಈಗ ಅರ್ಥ ಆಯ್ತು ಇಲ್ಲಿ ಬರೆ ಹತ್ತದ ಮೇಲೆ. ನನ್ನ ಗಾಡೀಲಿ ಅದೊಂದು ಇಶ್ಯೂ ಇದೆ ಭಯ್ಯ, ಏನು ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲ ಅದು ಮಾಮೂಲಿ ಟ್ಯಾಂಕ್ ಬ್ಯಾಗ್ ಹಾಕ್ದಾಗ ಮಾತ್ರ ಬರುತ್ತೆ. ಬಾಕಿ ಟೈಮಲ್ಲಿ ಆಫ್ ರೋಡ್ ಮಾಡಿದ್ದೀನಲ್ಲ, ಯಾವತ್ತೂ ಬರೋಲ್ಲ. ಅದೇ ಏರ್ ಪಾಸ್ ಆಗ್ದೇನೆ ಈಗ ಅಲ್ಲಿ ಬಿದ್ದಿದ್ದು. ಈಗ ಗೊತ್ತಾಯಿತು. ಅಲ್ಲಿ ಈ ಅಪ್ಪ ಹತ್ತುತ್ತಾ ಇಲ್ಲ. ಈ ಬಾರೇನ ಹತ್ತಲಿಲ್ಲ. ಒಂದೇ ಗೇರಲ್ಲಿ ಬರೋ ಅಂದರೂ ಬರ್ತಾಯಿಲ್ಲ. ನೆಟ್ವರ್ಕ್ ಹೇ ಭಯ್ಯ, ನೆಟ್ವರ್ಕ್ ಹೇ. ಮಂಜ ಬಿದ್ದಿದೆ, ಅವನಿದ್ದಾಳೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಬಾಳು ಬಂಗಾರ ಆಗಿದ್ದ ರೀತಿನ. ಏನಕ್ಕೆ ನಾನು ಲಾಸ್ಟಲ್ಲಿ ಬಿದ್ದೆ, ಈ ಮಿರರೆಲ್ಲ ಏನಕ್ಕೆ ಮುರಿದೋಯ್ತು ಅಂತ ಈಗ ಅರ್ಥ ಆಯಿತು. ಟ್ಯಾಂಕ್ ಬ್ಯಾಗ್ ಹಾಕಿರೋಕ್ಕೆ ಕಾರಣ. ಟ್ಯಾಂಕ್ ಬ್ಯಾಗು ತುಂಬ ಇಶ್ಯೂ ಬರ್ತಿದೆ ನೋಡಿ. ಈಗೂ ಇಶ್ಯೂ ಆಗ್ತಿದೆ. ಏರ್ ತೊಗೊಳ್ಳಲ್ಲ ನಮ್ಮ ಗಾಡೀಲಿ. ಮೇನ್ ರೀಸನ್ ಅದೇ. ನಾನು ಲಾಸ್ಟ್ ಟೈಮು ಲೇ ರೈಡ್ ಮಾಡಿದಾಗಲೂ ತುಂಬ ಅನುಭವಿಸ್ಬಿಟ್ಟೆ, ಅಂದರೆ ತುಂಬ ಅನುಭವಿಸ್ಬಿಟ್ಟೆ. ಸಿಕ್ಕಾಬಟ್ಟೆ ಅನುಭವಿಸ್ಬಿಟ್ಟೆ ಸೀರಿಯಸ್ಲಿ. ಯಪ್ಪ ಸಾಕಾಗೋಯ್ತು ಏರ್ ಬ್ಲಾಕ್ ಆಗಿ. ನೋಡಿ ಈಗ ಸ್ವಲ್ಪ ಹಂಗೆ ಎಳ್ದಾಡ್ತಾ ಇದೆ, ಗು ಅಂತ. ಪೆಟ್ರೋಲ್ ಖಾಲಿ ಆದಾಗ ಆಡುತ್ತಲ್ಲ ಆ ಥರ ದಮ್ಮೆ ತಗೊತಾ ಇಲ್ಲ. ಸರಿ ನೋಡೋಣ. ಈಗ ಇಲ್ಲಿಂದ ನಾವು ಇವತ್ತು ಇನ್ನೊಂದು ಆಫ್ ರೋಡ್ ಇದೆ. ಐ ಥಿಂಕ್ ಆಲ್ರೆಡಿ ಸುಸ್ತಾಗಿದ್ದೀವಿ. ಸ್ವಲ್ಪ ರೀಚಾರ್ಜ್ ಆದಮೇಲೆ ನೋಡ್ತೀವಿ. ಇಲ್ಲಾಂದರೆ ಇವತ್ತೊಂದು ಅಡ್ವೆಂಚರ್ ಸ್ಟೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಒಂಥರ ಹೇಳಲ್ಲ, ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಗೆ ತೋರಿಸ್ತೀನಿ, ನೀವೇ ನೋಡೋರಂತೆ. ಅಮ್ಮ ಬನ್ನಿ ಮುಂದೆ ಹೋಗ್ತಾ ಸಿಗೋಣ. ಫಸ್ಟು ತಿಂಡಿ ತಿಂದುಬಿಡ್ಬೇಕು, ಯಾವ್ದು ಹೆಂಗಾರು ಹೋಗಲಿ. ಯಾಕಂದರೆ ತುಂಬ ಹೊಟ್ಟೆ ಹಸಿತಾ ಇದೆ. 10:40 ಆಗಿಬಿಟ್ಟಿದೆ ಟೈಮು. ಆದ ಕಾರಣ ಬನ್ನಿ ಮುಂದೆ ಹೋಗ್ತಾ ಸಿಗ್ತೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಂತ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.